ಮಿತ್ರರಿಗೆ ಸ್ವಾಗತವನ್ನು ಹೇಳ್ತಾ, ನಾವಿಂದು ಪತ್ರಿಕಾಗೋಷ್ಠಿ ಕಾರ್ಯ ಉದ್ದೇಶ ಏನು ಹೇಳಿದರೆ, ನಮ್ಮ ಮೈಸೂರಿನ ಏನೊಂದು ದಸರಾ ಇದು ಕೇವಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ. ಎಷ್ಟೋ ವರ್ಷದಿಂದ ಮಹಾರಾಜರು ಒಂದು ಆಚರಿಸ್ಕೊಂಡು ಬಂದಂತ, ಬೆಂಗಳೂರು ರಾಜಧಾನಿ ಆಗೋಕ್ಕಿಂತ ಮುಂಚೆ ನಮ್ಮ ಮೈಸೂರೇ ರಾಜಧಾನಿ ಆಗಿತ್ತು. ನಮಗೆ ನಾವೆಲ್ಲ ತಿಳಿದಿದ್ದೀವಿ. ಸರ್ಕಾರಗಳು ಬರುಗಳ ಮುಂಚೆನೆ ಮಹಾರಾಜರು ಇದನ್ನೆಲ್ಲ ನೋಡ್ಕೊಂಡು ಬರ್ತಾ ಇದ್ರು. ಚಾಮುಂಡಿ ಬೆಟ್ಟಕ್ಕೆ ಮಹಾರಾಜರೇ ಹಿಂದಿನಿಂದಲೂ ಹಲವಾರು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದು. ಆ ನಿಟ್ಟಿನಲ್ಲಿ ತದನಂತರ ಸರ್ಕಾರಗಳು ಬಂದ ಸಂದರ್ಭದಲ್ಲಿ ಸರ್ಕಾರಗಳು ಈ ದಸರಾವನ್ನ ಆಯೋಜನೆ ಮಾಡ್ತಾ ಬಂದಿರೋದು. ಆದರೆ ಈ ಬಾರಿ ದುರಂತ ಹೇಳಿದರೆ, ಸರ್ಕಾರವು ದಸರಾ ಒಂದು ಉದ್ಘಾಟನೆಗೆ ಸಾಹಿತಿಗಳು ಖಂಡಿತ ಅವ್ರ ಬಗ್ಗೆ ಗೌರವ ಇದೆ, ಶ್ರೀಮತಿ ಬಾನು ಮುಸ್ತಾಕರ್ ಅವರ ಬಗ್ಗೆ. ಆದರೆ ನಮ್ಮ ಒಂದು ಬೇಸರ ಏನು ಹೇಳಿದರೆ, ಈವನ್ ಇದು ಬೂಕರ್ ಪ್ರಶಸ್ತಿಯನ್ನ ದೀಪಾ ಬಸ್ತಿ ಅವರು ಸಮೇತ ಪಡ್ಕೊಂಡಿದ್ದಾರೆ. ಅವ್ರೇನಾದ್ರೂ ಸರ್ಕಾರದವರು ಒಂದೊಮ್ಮೆ ಅವ್ರು ಹೇಳ್ತಾರಲ್ವಾ, ನಮಗೆ ಯಾವುದೇ ಕಾರಣಕ್ಕೂ ನಾವು ಜಾತಿ ಭೇದ ನೋಡಲ್ಲ, ಎಲ್ಲ ಒಂದೇ ಅಂತ. ಆ ನಿಟ್ಟಿನಲ್ಲಿ ಅವರು ಮಾಡೋದಿದ್ದಿದ್ರೆ ಖಂಡಿತ ದೀಪಾ ಬಸ್ತಿರವರನ್ನು ಸಮೇತ ಸೇರಿಸ್ಬಿಟ್ಟು ಕರೆದಿದ್ದಿದ್ರೆ ನಮ್ಗೆ ನಿಜವಾಗ್ಲೂ ಏನು ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಆ ಬೂಕರ್ ಪ್ರಶಸ್ತಿ ಪಡೆದ ದೀಪಾ ಬಸ್ತಿಯವರನ್ನ ಕರೀದೆ ಕೇವಲ ಒಂದು ಇವ್ರ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಒಂದು ಶ್ರೀಮತಿ ಬಾನು ಮುಸ್ತಾಕರ್ ಅವರನ್ನ ಕರೆಸಿದ್ದು ನಿಜವಾಗ್ಲೂ ನಾವು ವಿಶ್ವ ಹಿಂದೂ ಪರಿಷತ್ ಇದನ್ನು ಖಂಡಿಸ್ತದೆ ಅಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಕರಿಬಾರ್ದಿತ್ತು? ದೀಪಾ ಬಸ್ತಿಯವರು ಸಮೇತ ಬೂಕರ್ ಪ್ರಶಸ್ತಿ ಪಡೆದಿಲ್ವಾ? ನೀವು ಒಂದೊಮ್ಮೆ ನಾವು ಜಾತ್ಯತೀತ ಇಲ್ಲ ನಾವೆಲ್ಲರನ್ನ ಒಂದೇ ತರ ನೋಡ್ಕೊಳ್ಳೋದಾಗ ಇಬ್ಬರನ್ನು ಕರಿಬೇಕಿತ್ತು. ಇಬ್ಬರ ಕಡೆಯಲ್ಲಿ ಒಂದು ಉದ್ಘಾಟನೆ ಮಾಡಿಸ್ಬೋದಿತ್ತು. ಯಾಕೆ ಮಾಡಲಿಲ್ಲ? ಬಹಳ ಬೇಸರದ ಸಂಗತಿ. ತದನಂತರ ತಮಗೆಲ್ಲ ತಿಳಿದಿದೆ, ಉಪಮುಖ್ಯಮಂತ್ರಿಗಳು ಈ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳದಲ್ಲ ಅಂತ ಒಂದು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಹಿಂದೂಗಳ ಮೇಲೇನೆ ಈ ತರ ಒಂದು ದೌರ್ಜನ್ಯಗಳು ಯಾವಾಗಲೂ ಆಗ್ತಾ ಇದೆ ಅಂತ. ಯಾಕೆ ಹೇಳಿದ್ರೆ ಯಾರು ಏನು ಕೇಳಲಿಲ್ಲ. ಅಲ್ಲಿ ಬಹಳಷ್ಟು ದಿನದಿಂದ ತಾವೆಲ್ಲ ನೋಡಿದಿರ, ಅಲ್ಲಿ ಸಂಜೆ ಆಗಿದ ತಕ್ಷಣ ಎಲ್ಲಾ ಜಾತಿಯವರು ಹುಡುಗ ಹುಡುಗಿ ಕೂತ್ಕೊಳ್ಳೋದಾಗ್ಲಿ, ಆ ಚಾಮುಂಡಿ ಬೆಟ್ಟಲಿನ ಒಂದು ಈ ಪರಿಸರವನ್ನೇ ಹಾಳು ಮಾಡಿಟ್ಟಿದ್ದಾರೆ. ಸಂಜೆ ಆದ ನಂತರ ಗಂಡು ಹೆಣ್ಣಾಗಿ ಹೋಗಿ ಕೂತ್ಕೊಳ್ಳೋದು, ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನಾಗತ್ತೆ ಇದು. ನಾಳೆ ಏನಾದ್ರೂ ಒಂದು ಸಣ್ಣ ಪುಟ್ಟ ಸಾವಾಗಿದ್ರೆ ಬಹುಶಃ ಧರ್ಮಸ್ಥಳದಲ್ಲಿ ಆದ ಪ್ರಕಾರ ತರನೇ ಇಲ್ಲೂ ಶುರು ಮಾಡ್ತಾರೆ. ಇಲ್ಲಿ ಕೆಲವು ಜನಗಳಿದ್ದಾರೆ, ಕೆಲಸ ಇಲ್ಲ ಅವರಿಗೆ. ಇದನ್ನ ಏನಾದರೂ ಮಾಡಿ ದೇವಸ್ಥಾನದ ಒಂದು ಪಾವಿತ್ರ್ಯತೆಯನ್ನ ಹಾಳು ಮಾಡಬೇಕು, ಹಿಂದೂಗಳ ಭಾವನೆಯನ್ನ ನುಚ್ಚುನೂರು ಮಾಡಬೇಕು ಅಂತ ಉದ್ದೇಶದಲ್ಲಿ ಇವ್ರೇನ್ ಮಾಡ್ತಾರೆ, ನಾಳೆ ಇಲ್ಲೂ ಯಾವುದೋ ಒಂದೀಗ ಹುಡುಗ ಹುಡುಗಿ ಕೂತಿರ್ತಾರೆ, ಯಾರೋ ಬೆಟ್ಟಲ್ ತಪ್ಪಲಿಂದ ಬಿದ್ದಿರ್ಬೋದು, ಏನಾರು ಆಗ್ಬೋದು, ಅದನ್ನೇ ಹಿಡ್ಕೊಂಡು ಈ ಸೌಜನ್ಯ ಪ್ರಕರಣ ಏನಾಗಿದೆ ಧರ್ಮಸ್ಥಳದಲ್ಲಿ ಅದೇ ರೀತಿ ಇಲ್ಲೂ ಸಮೇತ ಮಾಡಿಬಿಟ್ಟು ನಮ್ಮ ಚಾಮುಂಡಿ ಬೆಟ್ಟವನ್ನ ಸಮೇತ ಬಹುಶಃ ಹೋಳು ಮಾಡಿಬಿಟ್ಟು ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಮಾಡುವಂತ ಕೆಲಸಗಳು ಆಗ್ಬಹುದು. ಇದನ್ನು ಯಾಕೆ ಯಾರು ಮಾತಾಡ್ತಾ ಇಲ್ಲ ಗೊತ್ತಿಲ್ಲ. ಯಾಕೆ ಅನ್ಯ ಧರ್ಮೀಯರು ಚಾಮುಂಡಿ ಬೆಟ್ಟಕ್ಕೆ ಬರಬೇಕು? ಅಲ್ಲಿ ಏನ್ ನೋಡೋದಿದೆ, ಏನ್ ಮಾಡೋದಿದೆ ಗೊತ್ತಿಲ್ಲ. ಸಂಜೆ ಆದ ತಕ್ಷಣ ನಾವು ನೋಡ್ತೀವಿ ಯಾರ್ಯಾರಲ್ಲಿ ಕೂತ್ಕೋತಾರೆ ಆ ಬೆಟ್ಟದಲ್ಲಿ ಅಂತ, ಏನು ಕೆಲಸ ಇದೆ ಗೊತ್ತಿಲ್ಲ. ಇದನ್ನೆಲ್ಲ ಒಂದ್ ಸ್ವಲ್ಪ ದಿವಸ ಅದನ್ನ ಹಿಂದೆ ಒಂದು ನಮ್ಮ ಇಲ್ಲಿ ಇದು ಯಾವುದೋ ಒಂದು ಮರ್ಡರ್ ಆದಾಗ ಅದನ್ನ ನಿಲ್ಸಿದ್ರು. ತದನಂತರ ಇವಾಗ ವಾಪಸ್ ಲೂಸ್ ಬಿಟ್ಟಿದ್ದಾರೆ. ನಾವೆಲ್ಲ ಸಂಜೆ ದೇವಸ್ಥಾನಕ್ಕೆ ಏನಾದ್ರು ಹೋಗಿ ಬರ್ತಾ ಇರುವಾಗ ಬಹಳಷ್ಟು ಹುಡುಗ ಹುಡುಗಿಯಲ್ಲಿ ಕೂತ್ಕೊಳ್ಳೋದಾಗ್ಲಿ, ಅನೈತಿಕ ಚಟುವಟಿಕೆ ಇರ್ಬೋದು, ಯಾವ್ದಾದ್ರೂ ಮದ್ಯಪಾನ ಮಾಡೋದಾಗ್ಲಿ, ಇಂಥದ್ದುಗಳೆಲ್ಲ ಬರ್ತಾ ಇದ್ದಾವೆ. ನಾವೆಲ್ಲ ಅದನ್ನ ಖಂಡಿತವಾಗ್ಲಿ ಖಂಡಿಸಲೇಬೇಕು, ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ನಾವು ತಮ್ಮ ಮುಖಾಂತರ ಸರ್ಕಾರಕ್ಕಾಗ್ಲಿ ಈವನ್ ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿಗಾಗ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ತದನಂತರ ತಮಗೆಲ್ಲ ತಿಳಿದಿದೆ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅಂತ. ನಮ್ದೆಲ್ಲ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅದು. ದೇವರನ್ನ ನಾವು ನೋಡುದು ಮೂರ್ತಿ ರೂಪದಲ್ಲೋ ಇಲ್ಲ ಯಾವುದೋ ಒಂದು ನಮ್ಮ ಭಾವನೆ ರೂಪದಲ್ಲಿ ನಾವು ನೋಡ್ತೀವಿ. ಧರ್ಮಸ್ಥಳದಲ್ಲಿ ಏನಾಯ್ತು, ಯಾಕಾಯ್ತು? ಅವ್ರು ಯಾರೋ ಮೊಹಮ್ಮದ್ ಸಮೀರ್ ಅಂತ, ಅವನಿಗೂ ನಮ್ಮ ಧರ್ಮಕ್ಕೆ ಏನ್ ಸಂಬಂಧ ಇದೆ ಗೊತ್ತಿಲ್ಲ. ಅವನಲ್ಲಿ ಹೋಗ್ಬಿಟ್ಟು ಅದನ್ನ ಟೀಸ್ ಮಾಡಿಬಿಟ್ಟು ಹಾಕ್ಬಿಟ್ಟು ಅವನ ಜೊತೆ ನಮ್ಮವ್ರು ಕೆಲವರು ಸೇರ್ಬಿಟ್ಟು, ಅವನು ಗಿರೀಶ್ ಮೆಟ್ಟಣ್ಣವ್ರು ಇರ್ಬೋದು, ತಿಮ್ಮರೋಡಿ ಇರ್ಬೋದು, ಇವರೆಲ್ಲ ಸೇರ್ಬಿಟ್ಟು ಆ ಅನನ್ಯ ಭಟ್ಟ ಹೆಸರು ಹಾಕ್ಬಿಟ್ಟು ಸತ್ಯನೋ ಸುಳ್ಳೋ ಏನು ಅಂತ ಗೊತ್ತಿಲ್ಲದೇನೆ ನಮ್ಮ ಸರ್ಕಾರ ಸಮೇತ ಯಾವುದು ಆಲೋಚನೆ ಮಾಡದೆ SIT ರಚನೆ ಮಾಡಿಬಿಟ್ಟು ಅವನು ಹೇಳ್ದಂತ ಎಲ್ಲಾ ಗುಂಡಿಗಳನ್ನ ತೋಡ್ಬಿಟ್ಟು ತೆಗೆದ್ಬಿಟ್ಟು ಎಷ್ಟು ಲಕ್ಷ ಖರ್ಚಾಗಿದೆ, ಎಷ್ಟು ಕೋಟಿ ಖರ್ಚಾಗಿದೆ ಗೊತ್ತಿಲ್ಲ. ಅನ್ನೆಸರಿ ಈವಾಗ ನೋಡಿದ ಧರ್ಮಸ್ಥಳದಲ್ಲಿ ಲಕ್ಷಗಟ್ಟಲೆ ಜನ ಬರೋ ಜಾಗದಲ್ಲಿ ಕೇವಲ 1000 ಗಟ್ಟಲೆ ಜನ ಬರೋ ತರ ಮಾಡಿಬಿಟ್ಟು ನಮ್ಗೆಲ್ಲ ಹಿಂದೂಗಳ ಭಾವನೆಗೆ ಘಾಸಿ ಉಂಟು ಮಾಡಿದ್ದಾರೆ. ತಾವೆಲ್ಲ ನೋಡಿದ್ರ. ನಮ್ಗೆ ದುಃಖದ ಸಂಗತಿ ಏನು ಹೇಳಿದ್ರೆ, ಯಾಕೆ ಹಿಂದೂಗಳ ಮೇಲೇನೆ ಈ ತರ ದೌರ್ಜನ್ಯ ಆಗ್ತಾ ಇದೆ ಅಂತ.
ನಮ್ಗೆ ತಿಳಿದಾಗೆ ತಿರುಪತಿ ಬೆಟ್ಟದಲ್ಲಿ ನಾವು ನೋಡಿದೀವಿ. ತಿರುಪತಿಯಲ್ಲಿ ಏನಾಯ್ತು, ಬೇರೆ ರಾಜ್ಯದಲ್ಲಿ ಇರ್ಬೋದು, ತಿರುಪತಿ ಸಮೇತ ನಮ್ದು ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ. ಅಲ್ಲಿ ಸಮೇತ ಬೇರೆ ಒಂದು ಸರ್ಕಾರ ಬಂದಾಗ ತಿರುಪತಿ ಆಡಳಿತ ಮಂಡಳಿ ಸಮೇತ ಅನ್ಯ ಧರ್ಮದವ್ರನ್ನ ಕೆಲಸ ಕೊಟ್ಟಿದ್ದಾರೆ. ಅಲ್ಲಿ ಈವನ್ ನಮ್ಮ ಲಡ್ಡು ತಯಾರಿಕೆಗೆ ಇರ್ಬೋದು, ಕೆಲವಿದಕ್ಕೆ ಬೇರೆ ಮುಸ್ಲಿಂ ಜಾತಿಯವರಿಗೆ ತುಪ್ಪ ಸಪ್ಲೈ ಮಾಡೋಕ್ಕೆ ಸಮೇತ ಕೊಟ್ಟಿದ್ದನ್ನು ನಾವು ಕೇಳ್ಪಟ್ವಿ. ಬಹಳ ದುಃಖದ ವಿಷಯ ಇದು. ಯಾಕೆ ನಮ್ಮಲ್ಲಿ ಹಿಂದೂಗಳು ಯಾರು ಇಲ್ವಾ, ಕೊಡಬಾರ್ದ? ಇಲ್ಲ ಇವ್ರೇನಾದ್ರು ರಾಜಕೀಯ ಬೇಳೆ ಬೇಸಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ, ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ನಾವು ಖಂಡನೆ ಮಾಡಬೇಕು. ಹಿಂದೂಗಳೆಲ್ಲರೂ ಒಂದಾಗಬೇಕು. ಹಿಂದೂಗಳ ಮೇಲೆ ಆಗಲಿ, ನಮ್ಮ ದೇವಸ್ಥಾನದ ಮೇಲೆ ನಾವೇನು ಬೇರೆಯವ್ರ ಬಗ್ಗೆ ಬೇರೆ ಚರ್ಚ್ ಬಳಬೇಕಾಗ್ಲಿ, ನಾವು ಮುಸ್ಲಿಂ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸರ್ಕಾರ ಏನಾದ್ರು ಮಾಡ್ಕೊಳ್ಳಿ, ಅವ್ರು ಕರ್ಕೊಳ್ಳಿ. ಆದ್ರೆ ನಮ್ಮ ಹಿಂದೂ ಒಂದು ಭಾವನೆ ಉಂಟಾದಾಗ, ಹಿಂದೂ ಭಾವನೆಗೆ ಧಕ್ಕೆ ಉಂಟಾದ ಕೆಲಸ ಯಾಕೆ ಆಗ್ತಾ ಇದೆ? ಈಗ ದಸರಾ ಅಲ್ಲಿ ದಸರಾವನ್ನು ನಾವು ಕೇವಲ ಸಾಂಸ್ಕೃತಿಕವಾಗಿ ಇದೊಂದು ನಾವು ನೋಡ್ತಾ ಇಲ್ಲ, ಒಂದು ಭಾವನೆ ಇದೆ. ಧರ್ಮ ಸಂಸ್ಕಾರಗಳು ಉಳಿಸ್ಕೊಂಡು ಬಂದಂಥ ಸಮಯ. ಅಲ್ಲಿ ಯಾರೇ ಬರಲಿ, ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಗೋಪೂಜೆ ಮಾಡಿಕೊಂಡು ಎಲ್ಲ ಬರುವಂಥದ್ದು ಇದೆ. ಇವರೀಗ ಏಕಾಏಕಿ ಬಾನು ಮುಸ್ತಾಕ್ರನ್ನು ಕರೆದಿದ್ದಾರೆ. ಅವ್ರು ಕನ್ನಡಾಂಬೆಗೆ, ಭುವನೇಶ್ವರಿಗೆ ಯಾವ ಥರ ಒಂದು ಅಪಮಾನ ಮಾಡಿದೆ ಅಂತ ತಾವೆಲ್ಲ ಕೇಳಿದಿರ. ಇಷ್ಟೆಲ್ಲ ಅಪಮಾನ ಮಾಡಿದ ನಂತರ ಅವ್ರು ಯಾವುದೋ ಒಂದು ಆ ಹಿಜಾಬ್ ಶಾಲೆಯಲ್ಲಿ ಧರಿಸುವ ಕಾರಣದಲ್ಲಿ ಅವ್ರೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಆ ಖುಷಿ ಪಡಿಸ್ಲಿಕ್ಕೋಸ್ಕರ ಅವರನ್ನು ಕರೆದಿದ್ದಾರೆ ಏನಂತ ಗೊತ್ತಿಲ್ಲ. ಆದರೆ ಇವ್ರೇನಾದ್ರೂ ಜಾತ್ಯತೀತವಾಗಿ ನಾವೆಲ್ಲರನ್ನೂ ಒಂದೇ ಥರ ನೋಡ್ತೀವಿ ಅಂತ ಕರೆದಿದ್ದಿದ್ರೆ ದೀಪಾ ಬಾಸ್ತಿ ಅವ್ರನ್ನು ಕರಿಬೋದಿತ್ತು, ಅವ್ರನ್ನ ಕರೆದ್ಬಿಟ್ಟು ಮಾಡ್ಬೋದಿತ್ತು. ಆದ್ರೆ ನಾವು ಇಷ್ಟೆಲ್ಲ ಹೇಳಿದ ಸಮೇತ ಸರ್ಕಾರ ತಲೆ ಕೆಡಿಸ್ಕೊಳ್ದೆ, ಇಲ್ಲ ನಾವು ಮಾಡಿದ್ದೇ ಸರಿ, ನಮ್ಗೆ ಯಾರು ಹೇಳೋರು ಕೇಳೋರು ಇಲ್ಲ, ನಾವು ಯಾರಿಗೂ ಬಗ್ಗುವುದಿಲ್ಲ ಅನ್ನುವಂಥ ಒಂದು ಧೋರಣೆ ತಿಳಿಯೋದು ನಿಜವಾಗ್ಲೂ ದುಃಖದ ವಿಷಯ. ತಾವು ಇದನ್ನ ಸ್ವಲ್ಪ ದೊಡ್ಡದು ಮಾಡಿ, ಇದು ಸರಿಯಲ್ಲ, ಇಲ್ಲ ದೀಪಾ ಬಾಸ್ತಿ ಅವರನ್ನು ಕೂಡಲೇ ಕರೀರಿ, ಇಬ್ಬರು ಕೈಯಲ್ಲೂ ಮಾಡಿಸಿ, ತಪ್ಪೇನಿದೆ? ಇಬ್ಬರು ಮಹಿಳೆಯರೇ ತಾನೆ, ಇಬ್ಬರನ್ನು ಕರೆಸ್ಬಿಟ್ಟು ಇಬ್ಬರು ಮುಖಾಂತರ ಒಂದು ಉದ್ಘಾಟನೆ ಮಾಡಿಸಿ ಅಂತ ತಮ್ಮ ಮುಖಾಂತರ ಹೇಳಿಸ್ತಾ ಇದನ್ನ ನಿಜವಾಗ್ಲೂ ನಾವು ಖಂಡಿಸ್ತಾ ಇದ್ದೀವಿ. 2ನೇ ತಾರೀಕು ಎಲ್ಲ ಸಮಸ್ತ ಬರೀ ಕೇವಲ ವಿಶ್ವ ಹಿಂದೂ ಪರಿಷತ್ ಅಲ್ಲ, ಆವಾಗಲೇ ನಮ್ಮ ನಾರಾಯಣ ಹೆಗ್ಡೆಯವರು ಅಂದ್ರೆ ಧರ್ಮಸ್ಥಳ ಒಕ್ಕೂಟ ಅಂತ ಒಂದು ಮಾಡಿದ್ದೇವೆ. 2ನೇ ತಾರೀಕು ಬೆಳಿಗ್ಗೆ ನಾವು ಅವ್ರ ಜೊತೆ ಸೇರಿಬಿಟ್ಟು ಸಾಧಾರಣ ಒಂದು 10 ಬಸ್ಸು ಅವ್ರು ಮಾಡಿದ್ದಾರೆ. ಎಲ್ಲ ಸೇರಿಬಿಟ್ಟು ಧರ್ಮಸ್ಥಳಕ್ಕೆ ಬೆಳಿಗ್ಗೆ ಹೊರಟು ಅಲ್ಲಿ, ಯಾಕಂದ್ರೆ ನಿಲ್ಲು ಕೆಲ ವ್ಯವಸ್ಥೆ ಯಾರಿಗೂ ಹೋದವ್ರು ಬಂದವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ನಾವು 2ನೇ ತಾರೀಕು ಬೆಳಿಗ್ಗೆ ನಂಜರಾಜ್ ಬಹುದು ಚೌಲ್ಟ್ರಿಯಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಧರ್ಮಾಧಿಕಾರಿ ಜೊತೆ ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳಿಬಿಟ್ಟು ನಾವು ಅಲ್ಲಿ ಒಂದು ಪ್ರತಿಭಟನೆ, ನಮ್ಮ ಒಂದು ಬೆಂಬಲವನ್ನು ಸೂಚಿಸಿ ಮಾಡಬೇಕಂತ ನಾವು ಅದನ್ನು ನಿರ್ಧಾರ ಮಾಡಿದ್ವಿ. ಇದರಲ್ಲಿ ಕೇವಲ ವಿಶ್ವ ಹಿಂದೂ ಪರಿಷತ್ ಅಂತಲ್ಲ, ಇದರಲ್ಲಿ ಯಾರ್ಯಾರು ಬರ್ತಾರೆ ಧರ್ಮಸ್ಥಳಕ್ಕೆ ಒಂದು ಬೆಂಬಲವಾಗಿ ನಿಲ್ತಾರೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಹೋಗ್ಬೇಕಂತ ನಾವು ಅದನ್ನು ಡಿಸೈಡ್ ಮಾಡಿದ್ವಿ. 2ನೇ ತಾರೀಕು ಸೆಪ್ಟೆಂಬರ್ ಬೆಳಿಗ್ಗೆ 5:30 ಗಂಟೆಗೆ ನಾವು ನಂಜರಾಜ್ ಬಹದ್ದೂರ್ ಚೌಲ್ಟ್ರಿಯಿಂದ ಹೊರಡ್ತಾ ಇದ್ದೇವೆ. ಅದೇ ದಿವಸ ರಾತ್ರಿ ವಾಪಸ್ ಬರ್ತಾ ಇದ್ದೀವಿ. ದಡ್ರು ಅಂತ ನಾವು ಕರಿಬಾರ್ದು, ಯಾರೂ ದಡ್ರಲ್ಲ. ಇದ್ರಲ್ಲಿ ದಡ್ಡರಾಗಿದ್ದು ನಾವು ಹಿಂದೂಗಳೇ. ಆ ಥರ ಏನಿಲ್ಲ ಸರ್. ಅಲ್ಲ, ಅದು ಒಂದು ಕ್ಲಾರಿಫಿಕೇಶನ್ ನೀವು ಹೇಳಿದ್ದಕ್ಕೆ. ಆಕ್ಚುಲಿ ಬೂಕರ್ ಕಾದಂಬರಿನ ಬರೀಬೇಕು, ಅದು UK ಒಳಗಡೆ ಅವರು ಪಬ್ಲಿಷ್ ಮಾಡಬೇಕು. ಈ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಅಂದ್ರೆ, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೀವು ಬರೆದು ಅದನ್ನ ತರ್ಜಮೆ ಮಾಡಿದ್ರೆ ಅವರಿಗೆ ಕೊಡುವಂಥದ್ದು. ಬೂಕರ್ ಪ್ರಶಸ್ತಿ ಸ್ವೀಕಾರ ಮಾಡ್ಬೇಕಾದ್ರು ಬಾನು ಮುಸ್ತಕ್ನವರು ಇಬ್ಬರು ಜೊತೆಲೇ ಇದ್ದಾರೆ. ನಮ್ಮ ಆಗ್ರಹ ಏನು ಅಂದ್ರೆ, ನೀವು ಬೂಕರ್ ಪ್ರಶಸ್ತಿ ತಗೊಂಡಿರೋರು ಪ್ರಶಸ್ತಿ ತೋರಿಸ್ತಾ ಇದ್ದೀರಿ, ಪ್ರಶಸ್ತಿ ಪ್ರಮಾಣ ಪತ್ರ ತೋರಿಸ್ತಾ ಇಲ್ಲ ನೀವು. ಹೌದು, ಇಲ್ಲ ನಾವು ಅವ್ರಿಗೆ ದೊರಕಿಲ್ಲ ಅಂತೇಳಿ ತರ್ಜಮೆ ಮಾಡಿರೋದಕ್ಕೆ ಬಂದಿದೆ ಅಂತ ಹೇಳಿದ್ರು. ಅಂತರ ನೋಡಿ, ನಾವ್ ಹೇಳಿದೀವಿ ಬುಕರ್ ಪ್ರಶಸ್ತಿ ಪಡೆದಿರುತ್ತಾರಲ್ಲ, ಅಲ್ಲ ಅವರ ಬುಕರ್ ಪ್ರಶಸ್ತಿನ ನಾವು ತಿಳ್ಕೊಂಡಿರೋ ಹಂಗೆ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಕೊಡೋದು ತರ್ಜಿಮೆಗೋಸ್ಕರನೇ. ಬೂಕರ್ ಪ್ರಶಸ್ತಿ ಕೊಡೋದು ಇಂಗ್ಲಿಷ್ ನಲ್ಲಿ ಕಾದಂಬರಿ ಬರೆದಿದ್ದರೇನೆ. ಕನ್ನಡದಲ್ಲಿ ಬರ್ದಿರೋದು ತರ್ಜಿಮೆ ಮಾಡಿರೋದು ಇವ್ರಿಗೆ ಸಪೋರ್ಟ್ ಇಂದಾನೆ ಕೊಟ್ಟಿರೋದು. ಹೌದು, ಹಾ ಹೌದು. ಮೂಲ ಕೃತಿ ದಡ್ಡರ ಪ್ರಶ್ನೆ ನಾವು ದಡ್ರ ಅಂತ ಎಲ್ಲೂ ಹೇಳಿಲ್ಲ, ಅದನ್ನ ನಮ್ಮ ಬಾಯಲ್ಲಿ ಬರ್ಸ್ಬೇಡಿ. ನಾವು ದಡ್ರು ಅಂತ ಎಲ್ಲೂ ಹೇಳಿಲ್ಲ.
ನಾವ್ ಹೇಳ್ತಿರೋದು ಬೂಕರ್ ಪ್ರಶಸ್ತಿಲಿ ಬಾನು ಮುಸ್ತಾಕ್ ಅವ್ರದಿಗಿಂತ ತರ್ಜಿಮೆಗೆ ಕೊಟ್ಟಿರೋದು ಅಂತ. ತರ್ಜಿಮೆ ಮಾಡಿದಾರ ಯಾರು? ದೀಪಾ ಬಸ್ತಿ ಅವರು. ಜೊತೆಲಿ ತಾನೇ ಕೊಟ್ಟಿರೋದು ಇಬ್ರಿಗೂ, ಇಬ್ಬರನ್ನ ಒಟ್ಟಿಗೆ ಕರಿಬೇಕು ತಾನೆ. ಟ್ರಾನ್ಸ್ಲೇಷನ್ ಅವ್ರದಲ್ಲ, ಟ್ರಾನ್ಸ್ಲೇಷನ್ ರೂಪಾ ಬಸ್ತಿ ಅವ್ರದ್ದು. ಹಾ, ಕಾನ್ಸೆಪ್ಟ್ ಇವ್ರದೇ, ಇವ್ರು ಬರ್ದಿರೋದು ಕನ್ನಡದಲ್ಲಿ. ಹೌದು ಹೌದು, ಇವ್ರು ಬರ್ದಿದ್ದಾರೆ. ಅವ್ರದ್ದು ಟ್ರಾನ್ಸ್ಲೇಟ್ ಮಾಡಿದಾಗ್ರೆ ನಿಮಗೆ ಬೂಕರ್ಗೆ ಅಕ್ಸೆಪ್ಟ್ ಆಗ್ತಿರ್ಲಿಲ್ವಲ್ಲ ಸರ್. ಅಲ್ಲಿ ಮೂಲ ಕಾನ್ಸೆಪ್ಟ್ ಪ್ರಶ್ನೆನೇ ಬರಲ್ಲ. ಅವ್ರಿಗೆ ಕೊಟ್ಟಿರೋದೇನಕ್ಕೆ? ಟ್ರಾನ್ಸ್ಲೇಷನ್ಗೆ. ಪದೇ ಪದೇ ಹೇಳ್ತಾ ಇದ್ದೀನಿ, ದಡ್ರಲ್ಲ, ಅವ್ರು ಕೊಟ್ಟಿರೋದು ಟ್ರಾನ್ಸ್ಲೇಷನ್ಗೆ. ಇವ್ರು ಇಂಗ್ಲಿಷ್ ನಲ್ಲಿ ಬರ್ದಿಲ್ಲ. ಹಾ, ಹಾಗಾದ್ರೆ ಕರ್ನಾಟಕದ 7 ಕೋಟಿ ಜನನು ಪ್ರಶಸ್ತಿ ತಗೊಂಡೆ ಅವ್ರಿಗೆ ಮಾತಾಡಬೇಕಾ? ಅಲ್ಲ, ಅವ್ರ ಟೀಕೆ ಟಿಪ್ಪಣಿಗಳು ಎಲ್ಲವನ್ನು ಸಮಕಾಲೀನವಾಗಿ ಧರಿಸ್ಬೇಕು. ಹಾಗಾದ್ರೆ ನಾನು ಇದು ಮಾಡ್ಬಿಟ್ಟಿದ್ದೀನಿ, ನಾನು ಮಾಡಿರೋದು ಸತ್ಯ, ನೀವೇನು ಮಾತಾಡಬೇಡಿ ಅನ್ಬಿಟ್ರೆ ನಾವು ಮಾಡ್ತಾ ವಿರೋಧ. ಈಗ ಅವ್ರು ಬಂದು ಮೊದಲನೇದಾಗಿ ಕನ್ನಡದ ಬಗ್ಗೆನೆ, ಕನ್ನಡ ಚಾಮುಂಡೇಶ್ವರಿ ತಾಯಿ ಬಗ್ಗೆ, ಭುವನೇಶ್ವರಿ ತಾಯಿ ಬಗ್ಗೆನೆ ಅಕ್ಸೆಪ್ಟ್ ಮಾಡದೇ ಇರುವಂತ ಒಬ್ರು ಮಹಿಳೆ. ಅವ್ರು ಹೇಳಿರೋದನ್ನ ಹೇಳಿದಾರಲ್ಲ, ಪದೇ ಪದೇ ಪ್ರಶ್ನೆ ಆ ಪ್ರಶ್ನೆ ಅದನ್ನೇ. ಏನು ಅವ್ರು ನಾನು ಕುಂಕುಮ ಹಚ್ಕೊಳ್ಳಲ್ಲ, ನಮ್ಮ ಭಾರತ ತಂದು ಪ್ರೊಡ್ಯೂಸ್ ಮಾಡ್ತೀವಿ ನಾವು. ಒಂದು ವಾರ ಟೈಮ್ ಕೊಡಿ, ಪ್ರೊಡ್ಯೂಸ್ ಮಾಡ್ತೀವಿ. ಏನೇನು ಹೇಳಿದ್ದಾರೆ ಅಂತ ಎಲ್ಲ ಪ್ರೊಡ್ಯೂಸ್ ಮಾಡ್ತೀವಿ, ಟೈಮ್ ಕೊಡಿ. ಹಾ, ಧರ್ಮದ ವಿರೋಧಕ್ಕಲ್ಲ, ಧರ್ಮಕ್ಕೋಸ್ಕರ ವಿರೋಧ ಮಾಡ್ತಿಲ್ಲ. ನಮ್ಮ ಧರ್ಮವನ್ನೇ ಒಪ್ಪದೇ ಇರತಕ್ಕಂತ ಒಂದು ಮಹಿಳೆ ಮಾಡ್ತಾ ಹೇಗೆ ಅಂತ ವಿಶ್ವ ಹಿಂದೂ ಪರಿಷತ್ ಕೇಳ್ತಾ ಇದೆ. ಖಂಡಿತ ಎಲ್ಲಾರು ಅವ್ರಿಗೆ ದಾಖಲೆ ಕೊಡ್ಬೇಕಾ? ಹಾಗಾದ್ರೆ ಅವ್ರು ಏನ್ ಹೇಳ್ತಾರೆ ಅದೇ ಸತ್ಯ, ಮಿಕ್ಕದವ್ರಿಗೆ ಪ್ರಶ್ನೆ ಕೇಳೋರೆಲ್ಲ ಸುಳ್ಳ? ಕನ್ನಡ ಕಲಿತಾ ಇದೆಯಲ್ಲ, ಕನ್ನಡದವರೇ ತಾನೆ. ಅವರು ಬಾನು ಮುಸ್ತಾಕ್ ಅವ್ರನ್ನ ಕರೆಸಿದಿರಲ್ವಾ? ಅವ್ರ ಜೊತೆಲಿ ತಗೊಂಡಿರೋ ಪ್ರಶಸ್ತಿ ತಗೊಂಡಿರೋ ಇವರು ಇದಾರೆ, ದೀಪಾ ಬಸ್ತಿ ಅವರು ಇದಾರಲ್ಲ, ಇಬ್ಬರನ್ನು ಕರೆಸಿ ಯಾತಕ್ಕಾಗಲ್ಲ? ಒಬ್ಬರೇ ಮಾಡಿದ್ರೆ ನಮ್ ವಿರೋಧ ಇದೆ. ಧರ್ಮದ ವಿರೋಧಿ ಆಗಿರೋದ್ರಿಂದ, ನಾವು ಧರ್ಮದ ಪರ ಇರೋದ್ರಿಂದ ನಾವು ವಿರೋಧ ಮಾಡ್ತಿದೀವಿ. ನೀವೊಂದ್ 4 ಹೆಸರು ಕೊಡ್ಬೇಕಲ್ವಾ ಅಂತ. ಆ ತರ ಹೇಳಿದ ಮೇಲೆ ಮುಗೀತು ಅನ್ನೋದು ತಪ್ಪಾಗತ್ತೆ. ಅದಕ್ಕೆ ನಾವು ವಿರೋಧ ಮಾಡ್ತಿದೀವಿ. ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ನಿರ್ಧಾರ ಅವ್ರದ್ದು. ನಾವು ಹಿಂದೂ ಪರ ಸಂಘಟನೆಯಾಗಿ, ವಿಶ್ವ ಹಿಂದೂ ಪರಿಷತ್ ಆಗಿ ನಾವು ನಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೀವಿ ಅಷ್ಟೇ, ಅದರಲ್ಲೇನಿಲ್ಲ. ಮಾಡೋದಾದ್ರೆ ಇವಾಗ್ಲೂ ಸಮಯ ಇದೆ, ಇಬ್ಬರನ್ನು ಕರೀರಿ ಅಂತ ನಾವು ತಿಳಿಸ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟ ಖಂಡಿತ ಒಂದೇ ಧರ್ಮ ಸೀಮಿತ, ಎರಡನೇ ಮಾತೇ ಇಲ್ಲ. ಅಲ್ಲಿ ನೀವು ಎಲ್ಲ ಧರ್ಮದವರು ಸೇರಿಸ್ತೀನಿ ಅಂತ ಮಾತೇ ಇಲ್ಲ ಅಲ್ಲಿ. ಅದು ಸರ್, ಬರ್ತಾರೆ ಬಿಡ್ತಾರೆ ಬೇರೆ, ಹಾಗಂತ ಮಾತ್ರಕ್ಕೆ ನಾವೆಲ್ಲರೂ ಬನ್ನಿ ಯಾರು ಬೇಕಾದ್ರೆ ಇದು ಮಾಡಿ ಅನ್ನೋಕ್ಕಾಗಲ್ಲ. ಆಲ್ರೆಡಿ ನಿಮ್ಗೆ ನಾನು ಏನು ಹೇಳಿದೆ, ಎಲ್ಲರೂ ಕೂತ್ಕೊಂಡು ಅಲ್ಲಿದ್ದ ಪಾವಿತ್ರ್ಯತೆ ಹಾಳಾಗ್ತಾ ಇದೆ. ತಾವೆಲ್ಲ ನೋಡಿದಿರ ಸಂಜೆ ಹೊತ್ತಿಗೆ ಏನಾಗತ್ತೆ ಅಂತ. ಅದನ್ನ ನಾವೆಲ್ರಿಗೂ ಬನ್ನಿ ಏನ್ ಬೇಕಾದ್ರೆ ಮಾಡಿ ಅಂತ ಬಿಟ್ಬಿಟ್ರೆ ಏನು ಉಳಿತದೆ? ನಮ್ಮ ಒಂದು ಧರ್ಮ ಏನು ಉಳಿತದೆ? ಸಂಜೆ ಹೊತ್ತಿಗೆಲ್ಲ ಪಂದ್ಯಪಾನ ಮಾಡ್ಬಿಟ್ಟು, ಇವಾಗಲೇ ನೀವು ನೋಡಿದ್ರ ಡ್ರಗ್ಸು ಮಾಫಿಯಾ ಆಗ್ಬಾರ್ದು. ಮೈಸೂರಲ್ಲೇ ಒಂದು ಡ್ರಗ್ಸ್ ಫ್ಯಾಕ್ಟ್ರಿನೇ ಓಪನ್ ಆಗಿದೆ. ನಾಳೆ ಅದನ್ನು ಸಮೇತ ಅಲ್ಲಿ ತಗೊಂಡೋಗಿ ಬಿಟ್ಬಿಟ್ಟು ಯಾರೋ ಒಬ್ರು ನಿಜವಾಗ್ಲೂ ಏನೋ ಬೈ ಮಿಸ್ಟೇಕ್ ಆಗಿ ಸತ್ತೋಗಿದ್ರೆ ಅದನ್ನೇ ಸೌಜನ್ಯ ಹತ್ಯೆ ತರ ಇಲ್ಲ ಪ್ರತಿಬಿಂಬಿಸಿ ಈ ದೇವಸ್ಥಾನ ಹಾಳು ಮಾಡ್ಬೇಕಂತಿದೀವಾ? ಅದು ಆಗ್ಬಾರ್ದು ಅಂತ ನಮ್ಮ ಆಗ್ರಹ. ಅವ್ರು ಹೇಳ್ಕೊಳ್ಳಿ, ನಮ್ಗಲ್ಲಿ ಹಿಂದೂ ದೇವಸ್ಥಾನ ಇರೋದ್ರಿಂದ ನಾವು ಹಿಂದೂ ದೇವಸ್ಥಾನ ಒಂದೇ ಧರ್ಮಕ್ಕಂತ ಹೇಳ್ಬೇಕು. ಜಾತ್ಯತೀತ ಆದ್ರೆ ಇಬ್ಬರನ್ನು ಕರೀಲಿಲ್ಲ, ಈಗಲೇ ಇನ್ನೂ ಟೈಮ್ ಇದೆಯಲ್ಲ. ನಾವು ಜಾತ್ಯತೀತ ರಾಷ್ಟ್ರ ದೇವಸ್ಥಾನ, ಅದು ಜಾಗ ಮಾತ್ರ ದೇವಸ್ಥಾನದ ಇರೋದ್ರಿಂದ ನಾವು ಅಲ್ಲಿ ಹೇಳ್ತೀವಿ. ಒಂದೊಮ್ಮೆ ಅಲ್ಲಿ ಅಕ್ಕಪಕ್ಕ ಕೆಳಗಡೆ ಏನಾದ್ರು ಚರ್ಚು ಇಲ್ಲ ಆ ಕಡೆ ಏನೋ ಇದ್ದಿದ್ರೆ ನಾವೇನು ಮಾತಾಡೋಕ್ಕಾಗಲ್ಲ. ಅಲ್ಲಿ ಇರುವಂತದ್ದು ಇವಾಗ ದೇವಸ್ಥಾನ ಮಾತ್ರ. ಅದನ್ನ ಎಲ್ರಿಗೂ ಅಂತ ಹೇಗೆ ಒಪ್ಕೊಳಕ್ಕಾಗತ್ತೆ ಹೇಳಿ ಸರ್? ಅದಾಗಬಾರ್ದಲ್ವಾ? ಪಾವಿತ್ರ್ಯತೆ ಹಾಳಾಗಬಾರ್ದಲ್ವಾ? ಹಿಂದೂ ಭಾವನೆ ಧಕ್ಕೆ ಆಗ್ಬಾರ್ದಲ್ವಾ? ಅಷ್ಟೇ ನಮ್ಮ ಆಗ್ರಹ, ಬೇರೆ ಏನೂ ಇಲ್ಲ. ಯಾವ್ದು ಇನ್ಸಿಡೆನ್ಸ್? ಹೌದೌದೌದು, ಗೊತ್ತಾಯ್ತು. ಅದನ್ನ ಕರೆಕ್ಟಾಗಿ ಎಲ್ಲರೂ ಸೇರ್ಬಿಟ್ಟೆ ಮಾಡಬೇಕು. ನಾನು ಎಲ್ಲರೂ ಯಾರ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲರೂ ಸೇರ್ಬಿಟ್ಟು ಆ ದೇವಸ್ಥಾನದ ಒಂದು ಪಾವಿತ್ರತೆ ಏನಿದೆ ನಾವು ಕಾಪಾಡಬೇಕು ಅಂತ ನಾವು ಹೇಳ್ತಾ ಇರುವಂಥದ್ದು. ಇವಾಗ ಸಂಜೆ ಹೊತ್ತಿ ತಾವು ನೋಡಿರ್ತೀರ ಯಾವ ಥರ ಜನ ಬರ್ತಾರೆ, ಹುಡುಗ ಕೂತ್ಕೋತಾರೆ, ಯಾವ ಜಾತಿಯವರು ಬರ್ತಾರೆ, ಯಾಕೆ ಬರ್ತಾರೆ, ಏನಾಗುತ್ತೆ, ಮದ್ಯಪಾನ ಬಾಟ್ಲುಗಳು ನಾವೆಲ್ಲ ಕ್ಲೀನಿಂಗ್ ಮಾಡೋಕೆ ನೋಡ್ತಾ ಇದೀವಿ. ಎಷ್ಟೋ ಬಾಟ್ಲುಗಳು ಏನೇನೋ ಸಿಗ್ತಾ ಇದ್ದಾವೆ. ಅದೆಲ್ಲ ಆಗ್ಬಾರ್ದು ನಮ್ಮ ಆಗ್ರಹ, ಬೇರೇನಿಲ್ಲ.